ಹೆಂಗ್ ಮಾಡ್ತದೆ ಅಳಿಸ್ತೆ? ಅದು ಅರ್ಥ ಆಗೋ ಸಮಯ ಬರ್ದೇ ಇದ್ರೆ ಒಳ್ಳೇದು. ಬಂದ್ರೆ ಟೀಚರ್ ಅಕ್ಕ ಎಲ್ಲರ ಮನೆಗೆ ಹೋಗಿ ಮಕ್ಕಳನ್ನ ಶಾಲಿ ಬನ್ನಿ ಅಂತ ಕರಿತಾಳ. ನಾನು ಅದೇ ಅಮ್ಮ. ಹೋಯ್, ಇದೆಲ್ಲ ನಿಮ್ಗೆ ಬೇಕಾ? ನೀವು ಹಳ್ಳಿಗೆ ಹೋಗಿ ಮಕ್ಕಳು ಶಾಲೆ ಕರೆದ್ರೆ ಮಕ್ಕಳು ಶಾಲೆಗೆ ಬರ್ತಾರೆ. ಈ ಹಿಂದೆ ಯಾರು ಈ ಪ್ರಯತ್ನ ಮಾಡಿರ್ಲಿಲ್ಲ, ಆದ್ರೆ ಈಗ ನಾನ್ ಮಾಡ್ತಾ ಇದ್ದೀನಿ. ಹೌದೌದು, ಅದೆಂತ ಪ್ರಯತ್ನ? ಅದೇ ಪ್ರಯತ್ನ ಅದು ಮಾಡುವ ಅಮ್ಮ. ಇಲ್ದಿರ ನಾನು ಒಬ್ಬನೇ ಶಾಲೆ ಹಂಗೆ ಕೂಗಣ್ಕತ್ತೆ, ನಂಗೊಬ್ಬನಿಗೆ ಬೇಜಾರಾತಿಲ್ಲ. ನಾನು ಚಿಕ್ಕವಳಿದ್ದಿದ್ರೆ ನನಗೂ ಶಾಲೆಗೆ ಹೋಗ್ಲಕ್ಕಿದ್ದಿತ್ತು, ಆದರೆ ಎಂತ ಮಾಡೋದು, ಎಲ್ಲ ನನ್ನ ಹಣಿ ಬರ. ಶಾಲೆಯೂ ಇಲ್ಲ, ವಿದ್ಯೆಯೂ ಇಲ್ಲ. ಹೋಯ್, ಸುಮ್ನೆ ಕೆಲ್ಸ ಕಂಡ್ಕೊ ಹೋಗು. ಒಬ್ಬೊಬ್ರ ಹಣೆಯಲ್ಲಿ ಒಂದೊಂದ್ ತರ ಬರುತ್ತೆ, ಎಂತ ಮಾಡ್ಲಿಕ್ಕಾತ? ನಾ ಎಂತ ಹೇಳಿದೆ ಅನ್ಕೊಂಡು ಇಷ್ಟೊಂದು ಬೈತಿದ್ದೆ ನಂಗೆ? ಸರಿ, ನನ್ನ ವಿಚಾರಕ್ಕೆ ನೀವಿಬ್ರು ಯಾಕೆ ಗಲಾಟೆ ಮಾಡ್ಕೋತೀರಿ? ಇರ್ಲಿ ಬಿಡಿ, ನೀವು ಹೇಳಿ. ನೋಡಿ, ಇದಕ್ಕೆ ಹೇಳಿದ್ದು ನಾನು. ನೀವು ಓದ್ಕೊಂಡಿದ್ದಿದ್ರೆ ನಿಮ್ಮ ಪರಿಸ್ಥಿತಿ ಹೀಗಿರ್ತಿತ್ತ? ನೀವು ಓದಿಲ್ಲ, ನಿಮ್ಮ ಮಕ್ಕಳನ್ನು ಓದಿಸಿಲ್ಲ. ಇನ್ನು ಎಷ್ಟು ದಿನ ಅಂತ ಇದೇ ತರ ದುಡ್ಕೊಂಡಿರ್ತೀರಿ? ನಾಳೆ ದಿನ ಪುಟ್ಟ ಓದಿ ದೊಡ್ಡವನಾಗಿ ನೀವನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡ್ರೆ ನಿಮ್ಗೆ ತಾನೇ ಖುಷಿ. ಅದನ್ ಬಿಟ್ಟು ಹೀಗೆ ಜೀವನ ಪರ್ಯಂತ ಇರ್ತೀರಾ? ಇಷ್ಟೇನಾ ಜೀವನ ಅಂದ್ರೆ? ಇಲ್ಲ, ತಪ್ಪಾಯ್ತು. ನಮಗ್ ವಿದ್ಯೆನೂ ಬೇಡ, ಎಂತರೂ ಬೇಡ, ನಾವು ಹೀಗೆ ಇರ್ತೀವಿ. ಯಾಕೆ ಹೀಗೆ ಹೇಳ್ತಿದ್ದೀರಿ? ದಣಿಗಳೇ, ಇವ್ರೆಂತದ್ದು ಹೇಳಿರಿ ಅಂತ ನಾವು ನಿಮ್ಮನ್ನ ಬಿಟ್ಟು ಹೋತಿಲ್ಲ. ನಾವ್ ಇಲ್ಲೇ ಇರ್ತೀವಿ. ನಮ್ಗೆ ಓದೋದು ಬೇಡ, ಎಂತದು ಬೇಡ. ಏ ಪುಟ್ಟ, ಸೀದಾ ಒಳಗೋಗ. ಕಮಲಮ್ಮ, ಶ್ರದ್ಧಾ ಹೇಳೋದು ಸರಿಯಾಗೇ ಇದೆ. ಪುಟ್ಟನ್ನ ಶಾಲೆ ಕಳಿಸ್ಬೇಕು. ಸಾಧ್ಯವಾಗಿದ್ರೆ ಸವಿತನ್ನು ಶಾಲೆ ಕಳಿಸ್ಬೇಕಾಗಿತ್ತು, ಆದರೆ ಏನು ಮಾಡೋದು, ಆಗೋದಿಲ್ಲ. ಹಾ ಶ್ರದ್ಧಾ, ಸವಿತನ್ಗೆ ಮನೇಲೆ ಏನಾದ್ರು ಸ್ವಲ್ಪ ಹೇಳ್ಕೊಡು. ನೋಡಿದ್ರಾ, ಅಪ್ಪಾಜಿನೇ ಶಾಲೆಗೆ ಹೋಗ್ಬೇಕು ಅಂತ ಇದಾರಲ್ಲ, ಇನ್ನೇನ್ ಬೇಕು ಹೇಳಿ? ಆಯ್ತು ಮಾರಯ್ಯ, ಮೊದ್ಲು ಹೋಗಿ ಶರ್ಟ್ ಹಾಕೊಂಬ. ಶಾಲೆ ಶುರುವಾಗೋದಕ್ಕೆ ನನಗಿಂತ ಇವನ್ಗೆ ಜಾಸ್ತಿ ಗಡ್ಬಿಡಿ. ಹೋಗು. ಇವತ್ತು ಮನೆಗೆ ಬೇಗ ಬಂದ್ಬಿಡು, ಆಯ್ತಾ? ಸರಿ, ನಾ ಹೋಗಿ ರೆಡಿ ಆಗ್ತೇನೆ. ದಣಿಗಳೇ, ನೀವೆಂತ ತಪ್ಪು ತಿಳ್ಕೊಳ್ಳಿ ಅಲ್ಲ? ಇಲ್ಲ ಕಮಲಮ್ಮ, ಇಲ್ಲ. ನಾನು ಯಾವತ್ತೋ ಮಾಡಬೇಕಾಗಿದ್ದ ಕೆಲಸನ ಶ್ರದ್ಧಾ ಇವತ್ತು ಮಾಡ್ತಾ ಇದ್ದಾಳೆ. ಅಪ್ಪಾಜಿ, ನಾನು ಹೋಗಿ ಬರ್ತೀನಿ. ನಿನ್ ಛಲ ನೋಡಿರೋ ತುಂಬಾ ಖುಷಿ ಆಗುತ್ತೆ ಕಣಪ್ಪ. ಹೋಗು, ಒಳ್ಳೇದಾಗ್ಲಿ. ನನ್ನ ಪ್ರಯತ್ನನ ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ. ಒಳ್ಳೇದಾಗೇ ಆಗುತ್ತೇನೋ ನಂಬಿಕೆ ಇದೆ ನನಗೆ. ನೀನು ನನ್ನ ಹರಿಸಿ ಕಳಿಸಿ. ಖಂಡಿತ ಒಳ್ಳೇದಾಗುತ್ತೆ, ಹೋಗ್ಬಾ.